ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಒಂದು ಪೋಲ್ ಕೂಡ ಮಾಡಿದ್ದೆ ನಾನು, ಮೀಶೋ ಸ್ಯಾರಿ ಹಾಲ್ ಮಾಡಲಾ ಅಥವಾ ಹೋಮ್ ಟೂರ್ ಮಾಡಲಾ ಅಂತ. ಸೊ ಮೋಸ್ಟ್ ಆಫ್ ದ ಹೋಟ್ಸ್ ನನಗೆ ಹೋಮ್ ಟೂರ್ ಮಾಡೋದಕ್ಕೆ ಬಂತು. ಅದಕ್ಕೆ ಫಸ್ಟ್ ನಾನು ಹೋಮ್ ಟೂರ್ನ ನಾನು ಮಾಡಿದೆ. ಸೊ ಸ್ಯಾರಿ ಬರೋದು ಲೇಟ್ ಆಗೋಯಿತು, ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಲೇ ಮಾಡಿದೆ. ಸೊ ಇವಾಗ ನನಗೆ ಆಲ್ರೆಡಿ ನಾನು 4 ಸ್ಯಾರಿ ಆರ್ಡರ್ ಮಾಡಿದ್ದೆ, ಅದೇ ಕಾಟನ್ ಸ್ಯಾರಿ. ಸೊ ಇವಾಗ 1 by 1 ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ನಾನು ಓಪನ್ನು ಕೂಡ ಮಾಡಿಲ್ಲ, ಲೈಕ್ 1 by 1 ನಿಮ್ಮ ಮುಂದೆನೇ ನಾನು ಹೆಂಗಿದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಬನ್ನಿ 1 by 1 ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಯಾರಿ ಬಂದು ನಾನು ಪಿಕ್ನ ಅಟ್ಯಾಚ್ ಮಾಡಿರ್ತೀನಿ ಮೇಲ್ಗಡೆ, ನೀವು ಜಸ್ಟ್ ಚೆಕ್ ಮಾಡ್ಬೋದು. ರೇಟ್ ಎಷ್ಟಾಯಿತು ಅಂತ ಹೇಳಿ ನಾನು ತೋರಿಸ್ತೀನಿ. ಇವಾಗ 1 by 1 ನೋಡೋಣ. ಜಸ್ಟ್ ನಾನು ಹಂಗೆ ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ಫಸ್ಟ್ ಕಾಟನ್ ಸ್ಯಾರಿ. ಈ ರೀತಿ ಇದೆ, ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇದಕ್ಕೆ ರಿವ್ಯೂ ತುಂಬಾ ಚೆನ್ನಾಗಿತ್ತು. ಫೋಟೋ ಬಂದು ಈ ಥರ ಇದೆ, ನಾನು ಪಿಕ್ ಅಟ್ಯಾಚ್ ಮಾಡ್ತೀನಿ. ಸೊ ಸ್ಯಾರಿ ಈ ಥರ ಇದೆ, ಫುಲ್ಲು ಕೆಳಗಡೆ ಎಲಿಫೆಂಟ್ ಪ್ರಿಂಟ್ ಇದೆ, ಬಾರ್ಡರ್ ಪೂರ್ತಿ. ಆ್ಯಂಡ್ ಈ ಕಡೆ ಲೈಕ್ ಇನ್ನೊಂದು ಕಡೆ ಪ್ಲೇನ್ ಇದೆ, ಬ್ಲ್ಯಾಕ್ ಕಲರ್ ಆ್ಯಂಡ್ ಗೋಲ್ಡನ್ ಕಲರು. ಸೊ ಈ ರೀತಿ ಕಾಣಿಸುತ್ತೆ ಸ್ಯಾರಿ. ಸೊ ಹೇಗೆ ಅನಿಸ್ತು ನಿಮಗೆ, ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಫಸ್ಟ್ ಸ್ಯಾರಿ ಬಂದು ಈ ಥರ ಇದೆ. ನಾನು ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಫುಲ್ ಸ್ಯಾರಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಜಸ್ಟು ನಿಮಗೆ ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು ನೋಡಿ. ಸೊ ಇವಾಗ ಸೆಕೆಂಡ್ ಸ್ಯಾರಿ ಬಂದು ಇದು ಡಬಲ್ ಶೇಡಲ್ಲಿದೆ. ನಾನು ಯಾವ ಕಡೆ ಮಾಡಲಿ, ನನಗೆಲ್ಲಿ ಸೀರೆ ಕಟ್ ಮಾಡಿಬಿಡ್ತೀನಿ ಅಂತ ಭಯ. ಇದಂತೂ ಸಕ್ಕವಾಗಿದೆ ಕಲರು. ಸೊ ಇದು ಸೆಕೆಂಡ್ ಕಾಟನ್ ಸ್ಯಾರಿ. ಈ ಕಡೆ ಸೈಡ್ ಬಂದು ಕುಚ್ಚು ಕೂಡ ಅವರೇ ಕೊಟ್ಟಿದ್ದಾರೆ, ಸೊ ಚೆನ್ನಾಗಿದೆ ಕುಚ್ಚು ಕೂಡ. ಇದೊಂಥರ ಪರ್ಪಲ್ ಆ್ಯಂಡ್ ಪಿಂಕ್ ಕಲರು, ತುಂಬಾ ಚೆನ್ನಾಗಿದೆ ಸ್ಯಾರಿ. ನೋಡಿ, ನೀವು ನೋಡ್ತಾ ಇರ್ಬೋದು. ಟ್ಯಾಸಲ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ಲಿ ಸ್ಯಾರಿ ಹಿಂಗೆ ಇರೋದು, ಫುಲ್ ಪ್ಲೇನ್ ಇದೆ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದ್ದು. ಸೊ ಇದು ನನ್ನ ಸೆಕೆಂಡ್ ಕಾಟನ್ ಸ್ಯಾರಿ. ಸೊ ನನ್ನ ಥರ್ಡ್ ಸ್ಯಾರಿ ಬಂದು ಪಿಂಕ್ ಕಲರ್ ಸ್ಯಾರಿ. ಇದು ಪಿಂಕ್ ಮತ್ತು ವೈಟ್ ಕಲರ್ ಲೈನ್ಸ್ ಇದೆ ಆ್ಯಕ್ಚುಲಿ. ಇದು ಕೂಡ ನಾನು ಸುಮಾರು ಕಡೆ ನೋಡಿದ್ದೆ, ಅಂದರೆ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ. ಇದಕ್ಕೂ ಕೂಡ ರಿವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ಇದೂ ಕೂಡ ಕಾಟನ್ ಸ್ಯಾರಿನೇ. ಇದು ಚೆನ್ನಾಗಿ ಬಂದಿದೆ, ಪಿಂಕ್ ಮತ್ತು ವೈಟ್ ಕಲರ್ ಲೈನ್ಸ್ ಇರೋದು, ಒಂದು ಟ್ಯಾಸಲ್ಸ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಯಾರಿಗಾರು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಲಿಂಕು ಕೂಡ ಶೇರ್ ಮಾಡ್ತೀನಿ. ಇದು ಬಂದು ಥರ್ಡ್ ಸ್ಯಾರಿ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಪಿಂಕ್ ಕಲರ್ ಫೇವ್ರೆಟ್ ಆ್ಯಕ್ಚುಲಿ. ಸೊ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಬ್ಯಾಕ್ ಕ್ಯಾಮ್ರಾನಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ, ಇದು ನನ್ನ ಥರ್ಡ್ ಸ್ಯಾರಿ. ಸೊ ಇವಾಗ ನನ್ನ ಲಾಸ್ಟ್ ಸ್ಯಾರಿ ಆ್ಯಂಡ್ ಫೋರ್ತ್ ಸ್ಯಾರಿ ಬಂದು ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಐ ಥಿಂಕ್ ನೀವೆಲ್ಲ ನೋಡಿರ್ತೀರ, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದು ಸ್ವಲ್ಪ ಕಲರು ಬೇರೆ, ಸ್ವಲ್ಪ ಗ್ರೀನ್ ಇತ್ತು, ಬಟ್ ಇದರಲ್ಲಿ ಬೇರೆ ಗ್ರೀನ್ ಇದೆ. ನೋಡೋಣ ಹೆಂಗಿದೆ ಅಂತ. ಸೊ ಇದು ಬಂದು ನನ್ನ ಫೋರ್ತ್ ಸ್ಯಾರಿ. ಸಕ್ಕತ್ತಾಗಿ ಬಂದಿದೆ ಇದು ಮಾತ್ರ. ಇದು ಆ್ಯಕ್ಚುಲಿ ಪೇಂಟು
ಸನ್ಫ್ಲವರ್ ಇರೋದು. ಇದರಲ್ಲಿ ನಾನು ಇನ್ನೂ 2-3 ಕಲರ್ ನೋಡಿದೆ, ಬಟ್ ನನಗೆ ಎಲ್ಲ ಒಂದೇ ಥರ ಕಲರ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಲೈಕ್ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಈ ಕಲರ್ ತೊಗೊಂಡಿದ್ದು. ಆ್ಯಂಡ್ ಇದು ಕೂಡ ಟ್ಯಾಸಲ್ಸ್ ಬಂದಿದೆ. ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ನನ್ನ 4th ಸ್ಯಾರಿ. ಇದು ಉಟ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಯೆಲ್ಲೋ ಕಲರ್ ಬ್ಲೌಸ್ ಅಥವಾ ಇದೇ ಮ್ಯಾಚಿಂಗ್ ಬ್ಲೌಸು ನೀವು ಹೊಲಿಸ್ಕೊಂಡ್ರು ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನನ್ನ 4th ಕಾಟನ್ ಸ್ಯಾರಿ. ನೋಡಿದ್ರಲ್ಲ, ನನಗೆ ಎಲ್ಲದರಲ್ಲೂ ಲೈಕ್ ಮೇನ್ ಇಷ್ಟ ಆಗಿದೆ ಅಂದರೆ ಟ್ಯಾಸಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಕಾಟನ್ ಸ್ಯಾರಿಗೆ. ನೋಡಿ, ಸೊ ಇದು ನನ್ನ 4th ಸ್ಯಾರಿ ಆ್ಯಂಡ್ ಲಾಸ್ಟ್ ಸ್ಯಾರಿ. ಸೊ ಇದನ್ನೆಲ್ಲ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬೋಣ. ಸೊ ಫಸ್ಟ್ ಸ್ಯಾರಿ ಬಂದು ಈ ಥರ ಇದೆ ಅಂತ ಹೇಳಿ ನಾನು ತೋರಿಸೋದ್ನಲ್ಲ. ಸೊ ಕಂಪ್ಲೀಟ್ಲಿ ಈ ಥರ ಬರುತ್ತೆ ಇದು. ನೋಡಿ, ಕಂಪ್ಲೀಟ್ ಸ್ಯಾರಿ ಈ ಥರ ಇದೆ. ಥರ ಡಿಫ್ರೆಂಟ್ ಆಗಿದೆ, ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಈ ಥರದಕ್ಕೆಲ್ಲ ಉಟ್ಕೊಂಡು ಹೋಗ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಥಿಂಕ್ ಇದು ಸೆರಗು ಅನಿಸುತ್ತೆ. ಸೆರಗು ಕಂಪ್ಲೀಟ್ಲಿ ಈ ಥರ ಬಂದಿದೆ. ಬ್ಲೌಸ್ ಸೇಮ್ ಬಂದಿದೆ. ಸೊ ಸ್ಯಾರಿ ಈ ಥರ ಕಾಣಿಸುತ್ತೆ. ಸೊ ಇದು ಬಂದು ಸೆಕೆಂಡ್ ಸ್ಯಾರಿ. ಇದು ಕಂಪ್ಲೀಟ್ಲಿ ಪ್ಲೇನ್ ಇದೆ, ಆಲ್ರೆಡಿ ಹೇಳ್ದಂಗೆ. ಸೊ ಇದಂತೂ ಲೈಕ್ ಥಿಕ್ನೆಸ್ಸು ಕೂಡ ತುಂಬಾ ಚೆನ್ನಾಗಿದೆ. ಸೊ ಸ್ಯಾರಿ ಈ ಥರ ಬರುತ್ತೆ, ಎಲ್ಲೂ ಕೂಡ ಡ್ಯಾಮೇಜ್ ಆಗಲಿ ಏನೂ ಆ ಥರ ಎಲ್ಲ ಏನೂ ಆಗಿಲ್ಲ. ನೀವು ನೋಡಿ, ಈ ಟ್ಯಾಸಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಥಿಂಕ್ ಇದಕ್ಕೆ ಸೇಮ್ ಕಲರ್ ಅಥವಾ ಕಾಂಟ್ರಾಸ್ಟ್ ಪಿಂಕ್ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ 3rd ಸ್ಯಾರಿ ಬಂದು ಇದು ಪಿಂಕ್ ಕಲರು. ಇದು ಕೂಡ ಫುಲ್ಲು ಸ್ಯಾರಿ ಈ ಥರ ಬಂದಿದೆ. ಇದು ಸೆರಗು, ಇದು ನೋಡಿ ಟ್ಯಾಸಲು ಈ ಥರ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಿತ್ತು ಆ್ಯಂಡ್ ಡಿಫ್ರೆಂಟ್ ಆಗಿತ್ತು, ಇದಕ್ಕೆ ಈ ಥರ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಬಂದು ಸೇಮ್ ಕಲರೇ ಬಂದಿದೆ. ಐ ಥಿಂಕ್ ಲಾಸ್ಟ್ ನಾನು ತೋರಿಸಿದ್ದು ಅದು ಸೇಮ್ ಕಲರ್ ಬ್ಲೌಸ್ ಬಂದಿದೆ, ಬಟ್ ನೀವು ಕಾಂಟ್ರಾಸ್ಟ್ ಮಾಡ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ಏನೂ ಡ್ಯಾಮೇಜ್ ಆ ಥರ ಎಲ್ಲ ಏನೂ ಆಗಿಲ್ಲ. ಇದೆಲ್ಲ ನೋಡಿ, ಇದೆಲ್ಲ ಥ್ರೆಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ. ಇದು ಬಂದು 4th ಸ್ಯಾರಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಥರ ಟ್ಯಾಸಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಈ ಕುಚ್ಚು, ಈ ಟ್ಯಾಸಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಥರ ಲೈಕ್ ಕೊಡ್ತಾರೆ ಅಂತ. ಆ್ಯಂಡ್ ಕಂಪ್ಲೀಟ್ ಸ್ಯಾರಿ ಈ ಥರ ಇದೆ ನೋಡಿ. ಕಂಪ್ಲೀಟ್ ಸ್ಯಾರಿ ಈ ಥರ ಸನ್ಫ್ಲವರ್ ಫ್ಲವರ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಡಾರ್ಕ್ ಗ್ರೀನ್, ಆ್ಯಕ್ಚುಲಿ ಸ್ವಲ್ಪ ಗ್ರೀನ್ ಬೇರೆ ಥರ ಶೋ ಆಯಿತು, ಬಟ್ ಇದು ಗ್ರೀನ್ ಬೇರೆ ಬಂದಿದೆ. ಬಟ್ ಓಕೆ, ಇದು ಕೂಡ ಚೆನ್ನಾಗಿದೆ. ಸೊ ಇದು 4th ಸ್ಯಾರಿ. ಸೊ ಐ ಹೋಪ್ ನಿಮಗೆ ಈ ಸೀರೆಗಳೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಸ್ಯಾರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ವೀಡಿಯೋಸ್ನ ನೋಡಬೇಕು ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.